ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಲ್ಲಿ ಮೆದುವಾಗಿ ರುಚಿಯಾದಂಥ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ನಾನು ಮಾಡಿದ್ದೀನಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಬನ್ನಿ, ನಾನೀಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಾನೀಗ ಒಂದು ಕಪ್ನಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಒಲೆ ಮೇಲೆ ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ನಾನು ತೊಗೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ನಾನು ತುಪ್ಪ ಎಣ್ಣೆ ಏನೂ ಯೂಸ್ ಮಾಡಿಲ್ಲ ಹುರಿಯೋದಕ್ಕೆ. ಹಾಗೆ ಹಿಟ್ಟನ್ನು ಹಾಕಿ ಹುರಿತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಿಧಾನಕ್ಕೆ ಹುರಿಬೇಕಾಗುತ್ತೆ. ಇವಾಗ ನೀವು ಎಲ್ಲಿವರೆಗೆ ಹುರಿಬೇಕು ಅಂತಂದರೆ ಇದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೀವು ಹುರಿತಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸ್ವಲ್ಪ ಕಲರ್ ಸಹ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ನಿಧಾನಕ್ಕೆ ಚೆನ್ನಾಗಿ ಸ್ಲೋ ಉರಿಯಲ್ಲೇ ಹುರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಎಷ್ಟು ಹುರ್ಕೋತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ ಅಂತ ಹೇಳಿ. ಈ ಥರ ನೀವು ಇದನ್ನು ಹುರ್ಕೋಬೇಕಾಗುತ್ತೆ. ಪ್ರತಿ ಸಲವೂ ಒಂದೇ ಥರ ಉಂಡೆ ತಿಂದು ಬೇಜಾರಾಗಿದ್ದಾಗ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಸಹ ಇದನ್ನು ತುಂಬಾ ಇಷ್ಟಪಡ್ತಾರೆ. ನಾನು ಆವಾಗ ನನ್ನ ಮಕ್ಕಳಿಗೆ ಇದನ್ನು ಮಾಡಿಕೊಡ್ತಾ ಇರ್ತೀನಿ. ಇವಾಗ ಇಲ್ಲಿ ನೋಡಿ, ಇವಾಗ ನಾನು ಯಾವುದರಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ನೋ ಅದರಲ್ಲೇ 1 ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ 2 ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ಚೆನ್ನಾಗಿ ಹುರ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಅಗಲ ಪಾತ್ರೆಯಲ್ಲಿ ನಾನು ಹುರ್ಕೊಂಡಿರೋ ಗೋಧಿ ಹಿಟ್ಟನ್ನು ಹಾಕ್ತೀನಿ. ಇದ್ರ ಜೊತೆಗೆ ಇವಾಗ ನಾನು ಪೌಡ್ರ್ ಮಾಡ್ಕೊಬಂದಿದ್ದೀನಲ್ಲ ಮಿಕ್ಸಿಯಲ್ಲಿ, ಅದನ್ನು ಈ ಥರ ಸಾಣಿಗೆಯಲ್ಲಿ ಸಾಣಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಜರಡಿ ಹಿಡ್ಕೋಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ನಾನು ಏಲಕ್ಕಿ ಹಾಕಿದ್ದೀನಲ್ವ, ಏಲಕ್ಕಿದು ಮತ್ತು ಸಕ್ಕರೆದು ಸಕ್ಕರೆ, ಏಲಕ್ಕಿ ಸಿಪ್ಪೆ ಇದೆಲ್ಲ ಇರುತ್ತಲ್ವ, ಇದೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಥರ ನಾನು ಜರಡಿ ಹಿಡ್ಕೊಂಡು ಇದನ್ನು ಹಿಟ್ಟಿನ ಜೊತೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ತೀನಿ. ಇವಾಗ ಇದು ಎರಡನ್ನು ಕೈಯಲ್ಲಿ ನಾವು ಗೋಧಿ ಹಿಟ್ಟು ಮತ್ತು ಸಕ್ಕರೆ ಹುಡಿ ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ನೀವು ಸಹ ಮನೆಯಲ್ಲಿ ಹಬ್ಬದಲ್ಲಿ ಪ್ರತಿ ಸಲವೂ ರವೆ ಉಂಡೆ ಎಲ್ಲ ಮಾಡೋ ಬದಲು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರ ನಾನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಲ್ವಾ, ಗೋಧಿ ಹಿಟ್ಟು ಮತ್ತು ಸಕ್ಕರೆ ತೊಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ ಇವಾಗ ನಾನು ತುಪ್ಪವನ್ನು ತೊಗೋಬೇಕಾಗುತ್ತೆ. ತುಪ್ಪ ಬೇಕು, ಇದಕ್ಕೆ ತುಪ್ಪನೇ ಮೇನ್. ಈಗ ತುಪ್ಪ ಬೇಕಾಗುತ್ತೆ. ನಾನು ತುಪ್ಪದಲ್ಲಿ ಇದನ್ನು ಹುರಿದಿಲ್ಲ. ಇಲ್ಲಿ ನೋಡಿ, ಇವಾಗ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ವ, ಅದೇ ಕಪ್ಪಲ್ಲಿ 3/4 ಕಪ್ ತುಪ್ಪವನ್ನು ತೊಗೊಂಡಿದ್ದೀನಿ. ಇವಾಗ ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಇತ್ತಲ್ವ, ಅದಕ್ಕೆ ಸ್ವಲ್ಪನೇ ತುಪ್ಪ ಹಾಕ್ತಾ ಕಲಿಸ್ಕೋತಾ ಬರಬೇಕಾಗುತ್ತೆ. ಒಂದೇ ಸಲ ತುಪ್ಪ ಹಾಕಬಾರ್ದು. ಒಂದು ಸ್ವಲ್ಪ ತುಪ್ಪವನ್ನು ನೋಡ್ಕೋತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡಿ ಇದರಲ್ಲೇ ಇವಾಗ ನಾವು ಉಂಡೆಯನ್ನು ಕಟ್ಟಬೇಕಾಗುತ್ತೆ. ನೀವು ಅನ್ಕೋಬೋದು, ಇದರಲ್ಲಿ ಉಂಡೆ ಕಟ್ಟಕ್ಕೆ ಬರುತ್ತಾ, ಕರೆಕ್ಟಾಗಿ ಉಂಡೆ ಆಗುತ್ತಾ ಅಂತ ಹೇಳಿ. ಇಲ್ಲ, ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಇವಾಗ ನೀವು ಇದರಲ್ಲೇ ನಾವು ಉಂಡೆಯನ್ನು ಕಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಹೇಗೆ ಉಂಡೆಯನ್ನು ಕಟ್ಕೋತೀನಿ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದು ಸ್ವಲ್ಪನೂ ಇದು ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಎಷ್ಟು ಚೆನ್ನಾಗಿ ಉಂಡೆ ಮಾಡ್ತೀನಿ ಅಂತ ಹೇಳಿ. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಿದೆ ಅಂತ ಹೇಳಿ. ಎಷ್ಟು ಸೂಪರ್ ಆಗುತ್ತೆ. ಇದ್ರ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಕೈಯಲ್ಲಿ ನೀವು ಈಸಿಯಾಗಿ ಈ ಥರ ಉಂಡೆಯನ್ನು ಕಟ್ಕೋಬೋದು. ನಾನಿವಾಗ ನೋಡಿ ಇದೇ ಥರ ಎಲ್ಲ ಉಂಡೆನೂ ಕಟ್ಕೋತೀನಿ. ಇಲ್ಲಿ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ. ಇದೇನು ಬಿಟ್ಕೊಳ್ಳೋದಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದೇ ಥರ ಸ್ವಲ್ಪ ತುಪ್ಪವನ್ನು ಹಾಕೋತಾ ಎಲ್ಲ ಉಂಡೆಗಳನ್ನು ಕಟ್ಕೋತಾ ಹೋಗ್ತೀನಿ. ಇಲ್ಲಿ ನೋಡಿ, ಇದೇ ಥರ ನೀವು ಸಕ್ಕರೆ ಬೇಡ ಅಂತ ಅಂದ್ಕೊಳ್ಳೋರು ಬೆಲ್ಲದಲ್ಲೂ ಸಹ ಈ ಉಂಡೆನ ನೀವು ಕಟ್ಬೋದು. ನೀವು ಇದೇ ಥರ ಬೆಲ್ಲದ ಉಂಡೆನೂ ಸಹ ಮಾಡಿಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ನಿಮಗೆ ಇಲ್ಲಿ ಸಕ್ಕರೆಯನ್ನು ಯೂಸ್ ಮಾಡಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಇದೇ ಥರ ನೀವು ಬೇಕಾದರೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನೋಡಿ, ನಾನಿವಾಗ ಇದೇ ಥರ ಎಲ್ಲ ಉಂಡೆನೂ ಸಹ
ಕಟ್ಕೊಂಡು ಮುಗಿಸಿದ್ದೀನಿ. ಇವಾಗ ಇಲ್ಲಿ ನೋಡಿ, ಇವಾಗ ನಾನು ಈ ಥರ ಉಂಡೆ ಎಲ್ಲ ಕಟ್ಕೊಂಡಿದ್ದೀನಿ. ಇವಾಗ ನೀವು ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಡ್ರೈ ಫ್ರೂಟ್ಸಿಂದು ದ್ರಾಕ್ಷಿ, ಗೋಡಂಬಿ, ಇದನ್ನು ಬಾದಾಮಿ ಎಲ್ಲ ಇರುತ್ತಲ್ವ, ಅದನ್ನು ನೀವು ಮೇಲ್ಗಡೆ ಒಂದೊಂದನ್ನು ಇಟ್ಕೋಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋವಾಗ ಅದು ಬಾಯಿಗೆ ಸಿಕ್ಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ಸಹ ನೀವು ಅದ್ರ ಮೇಲ್ಗಡೆ ಇಟ್ಕೋಬೋದು. ಇವಾಗ ನಾನಿವಾಗ ಇಲ್ಲಿ ಬಾದಾಮಿಯನ್ನು ಈ ಥರ ಮೇಲ್ಗಡೆ ಇಟ್ಕೊಂಡು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತಲ್ವ, ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ, ತಿನ್ನೋವಾಗ ಬಾಯಿಗೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಎಲ್ಲದನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಪೂರ್ತಿ ಎಲ್ಲ ಉಂಡೆಗಳಿಗೂ ಸಹ ನಾನು ಬಾದಾಮಿಯನ್ನು ಇಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಾಡಿರುವಂತಹ ಗೋಧಿ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್.